ಇದೇನೆ ಗೌರಿ ತಾಲೂಕ್ ಆಫೀಸ್ ಅಂದ್ರೆ ನಾನೊಂದು ಬಂದಿರ್ಲಿಲ್ಲ ಕಣೆ ಇಲ್ಲಿಗೆ. ಇದೆ ಕಣೆ ಸಾಕಮ್ಮ. ಇಲ್ಲೇನೆ ನಾನು ತಕರಾರು ಅರ್ಜಿ ಹಾಕಿ ಹೋಗಿದ್ದು. ಜಮೀನು ನನಗೂ ಬರಬೇಕು ಅಂತ ಹೇಳಿ. ನಡಿ ಕೇಳೋಣ ಅದೇಲಿ ಅದೇನ್ ಮಾಡ್ತಾರೆ ಏನು, ನನಗೆ ಬರುತ್ತಾ ಇಲ್ವಾ ಅಂತ ಹೇಳಿ ಆಫೀಸ್ನಾಗ ಒಳಕ್ ಹೋಗಿ ಕೇಳೋಣ ಅವ್ರನ್ನ. ಹೌದೇನೆ, ಗ್ಯಾರಂಟಿ ನಿನ್ಗುನು ಜಮೀನ್ ಸಿಗುತ್ತೆ. ಸುಮ್ನಿರೆ ಗೌರಿ, ನೀನೇನು ಚಿಂತೆ ಮಾಡ್ಬೇಡ. ಜಮೀನ್ ಇಕ್ಕೊಂಡು ನೀನ್ ಹೆಂಗೋ ಜೀವನ ಮಾಡ್ಬೋದು. ಗಂಡ ಇಲ್ದಿದ್ರೆ ಹೊಟ್ಟೆ ಹೊತ್ತು, ಅಣ್ಣಯ್ಯ ಇಲ್ದಿದ್ರೆ ಹೊಟ್ಟೆ ಹೊತ್ತು, ಅಮ್ಮ ಇಲ್ದಿದ್ರೆ ಹೊಟ್ಟೆ ಹೊತ್ತು. ಬಾ, ನಾನು ಅದಕ್ಕೆ ಕಣೆ ಸಾಕಮ್ಮ, ಆ ಜಮೀನ್ ಬರುತ್ತೆ ನನಗೆ, ಹೆಂಗೋ ಜೀವನ ಮಾಡ್ಬೋದು. ಯಾರು ಇಲ್ದೆ ಇದ್ರೆ ಏನಂತೆ ಅಂತ ಹೇಳಿ ಇಷ್ಟು ದಿನ ಧೈರ್ಯವಾಗಿರೋದು. ನಡಿ ನೋಡೋಣ ಅದೇಲಿ ಅದೇನ್ ಮಾಡ್ತಾರೆ ಅವರು. ನನಗೆ 2.5 ಎಕರೆ ಮಾಡ್ಕೊಡ್ತಾರಾ ಇಲ್ವಾ ಅಂತ ಹೇಳಿ ವಿಚಾರ್ಸೋಣ. ನಾನು ಒಂದು ಬಂದಿರ್ಲಿಲ್ಲ ಕಣೆ ಇಲ್ಲಿಗೆ, ತಾಲೂಕ್ ಆಫೀಸು ಅಂತಾನ. ನಮ್ದು ಯಾತು ಜಮೀನ್ ಪಾಮೀನ್ ಯಾತು ಇಲ್ವಲ್ಲ. ಅದಕ್ಕೇನೆ ನಾನು ಎಂದು ನೋಡಿರ್ಲಿಲ್ಲಮ್ಮ ಇದನ್ನ. ಇದೇ ಮೊದಲನೇ ಸರಿ ಇಲ್ಲಿಗೆ ಬರ್ತಾ ಇರೋದು. ನಾನು ನೋಡಿರ್ಲಿಲ್ಲ. ಅದೇ ನೀನ್ ಹೇಳ್ದಲ್ಲ ತಕರಾರು ಅರ್ಜಿ ಹಾಕ್ಬಾ ಅಂತಾನ, ಅವತ್ತೇ ಬಂದು ನೋಡಿದ್ದು ನಾನು ಇದನ್ನ. ಅವತ್ತು ಇಸ್ಕೊಂಡ್ರು. ಹೇಳಮ್ಮ, ನೋಡ್ತೀವಿ, ಪರಿಶೀಲನೆ ಮಾಡಿ ನಿನ್ಗೇನಾದ್ರೂ ನ್ಯಾಯವಾಗಿ 2.5 ಎಕರೆ ಬರ್ಬೇಕು ಅಂದ್ರೆ ನಿನ್ಗೆ ಬಂದೇ ಬರುತ್ತೆ, ಏನು ಯೋಚನೆ ಮಾಡ್ಬೇಡ ಹೋಗಮ್ಮ ಅಂತ ಹೇಳಿ ಕಳ್ಸಿದ್ರು. ಹೌದಾ, ಹಂಗೆ ಹೇಳಿದ್ರ? ಅವ್ರು ಹೇಳೋರೆ ಅಂದ್ಮೇಲೆ ಪಕ್ಕ ನಿನಗ್ ಜಮೀನ್ ಸಿಗುತ್ತೆ ಕಣೆ. ಹೌದೇನೆ ಸಾಕಮ್ಮ, ಅಷ್ಟ ಆದ್ರೂ ಸಾಕು ಕಣೆ. ನನ್ಗಂತೂ ಎದೆ ಎಲ್ಲ ಹೊಡ್ಕೊಂತೈತಿ ಕಣೆ. ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ, ಡವ 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 ಅಂತಾನ. ಆ ಜಮೀನು ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ನನ್ನ ಜೀವನ ಹೆಂಗಪ್ಪ ಅಂತ ಹೇಳಿ. ನಿನ್ ಬಾಯಾರ್ಕೆಯಿಂದ 2.5 ಎಕರೆ ಜಮೀನು ನನಗೆ ಸಿಕ್ಕರೆ ಸಾಕು ಅಮ್ಮಂಗಾಗೈತಿ. ನೀನೇನು ಯೋಚನೆ ಮಾಡ್ಬೇಡ, ಸಿಗುತ್ತೆ. ಬಾ ಒಳಕ್ ಹೋಗೋಣ. ಸಾಕಮ್ಮ, ನಾನ್ ತೆಗಿರೋ ದುಡ್ಡೆಲ್ಲ ನೀನೇ ಇಕ್ಕೊಂಡಿದ್ಯಾ, ಯಾಕನ ಬೇಕು ಅಂದ್ರೆ ಕೊಡಕ್ ಆಗುತ್ತೆ ಅಂತ ಹೇಳಿ ಜಾಪಾನವಾಗಿ ಎಲ್ಲ ನಾ ಖರ್ಚು ಮಾಡ್ಬಿಡ್ಬೇಡ. ಆಮೇಲೆ ನಾನು ನಿನ್ನಂಬಿ ಅಷ್ಟು ನಿನ್ ಕೈಯಾಗ ಕೊಟ್ಟಿದ್ದೀನಿ ದುಡ್ಡ. ಅಯ್ಯೋ ಗೌರಿ, ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ ನಿನ್ಗೆ? ನಿನ್ ದುಡ್ಡು ತಕೊಂಡು ನಾನು ಎಲ್ಗ ಹೋಗೋಣ ಹೇಳು? ನಾನು ಹುಷಾರಾಗಿ ಇಕ್ಕೊಂಡಿರ್ತೀನಿ. ನಿನ್ ಬ್ಯಾಗ್ನಾಗ ಇದ್ರೆ ನನ್ ಗಂಡ ಏನಾನ ನೋಡಿರೆ ಒತ್ಕೊಂಡನು ಅಂತ ಹೇಳಿ ಇಸ್ಕೊಂಡು ಇಕ್ಕಿದ್ದೀನಿ. ಸುಮ್ನಿರು, ನಾನೇನು ಯಾಕೂ ಖರ್ಚು ಮಾಡಲ್ಲ. ಬಾ, ನಾನು ತೆಗಿದ್ರೆ ಒಂಥರ ಬ್ಯಾಂಕ್ನಾಗ ಇದ್ದಂಗೆನೆ. ಬಾ, ನೀನೇನು ದುಡ್ಡಿನ ಬಗ್ಗೆ ಚಿಂತೆ ಮಾಡ್ಬೇಡ, ನಾನೆಲ್ಲ ಇಕ್ಕೊಂಡಿರ್ತೀನಿ. ಸರಿ ಅಮ್ಮ, ಹುಷಾರಾಗಿ ಇಕ್ಕೆ. ನನಗಿರೋದು ಅದೇ ದುಡ್ಡು. ಆ ದುಡ್ಡು ಬಿಟ್ರೆ ಆ ಒಡವೆ ಒಂದಿಷ್ಟು ಅಷ್ಟೇನೆ, ಇನ್ಯಾತೂ ಇಲ್ಲ ನಂದು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಬೇಜಾರು ಮಾಡ್ಕೋಬೇಡ, ಹೇಳು ಅಂತಾನ. ನೀನೇನು ಅದ್ರ ಬಗ್ಗೆ ಚಿಂತೆನೇ ಮಾಡಕ್ ಹೋಗ್ಬೇಡ, ನನಗೂ ಏನು ಬೇಜಾರೇನು ಇಲ್ಲ. ನೀನ್ ಹೇಳೋದನ್ನು ಸರಿಯಾಗಿ ಐತೆ, ನಾನೆಲ್ಲ ಇಕ್ಕೊಂಡಿರ್ತೀನಿ. ಬಾ ಹೋಗೋಣ ಒಳಕ್. ಮೊದ್ಲು ಅದೇನಾಗೈತೆ ಎಂಬುದ ಕೇಳೋಣ. ದೇವ್ರೆ, ಹೆಂಗಾನ ಮಾಡಿ ಆ 2.5 ಎಕರೆ ನನಗೆ ಸಿಗಂಗ್ ಮಾಡಪ್ಪ. ಅದನ್ನೇ ನೆಚ್ಕೊಂಡಿದ್ದೀನಿ ನಾನು. ಅದ್ರದ್ದೇ ಧೈರ್ಯ ನನಗೊಂದಿಷ್ಟು. ತವ್ರ ಮನೇನೂ ಇಲ್ಲ, ಗಂಡನ ಮನೇನೂ ಇಲ್ಲ. ಈಗ ಜಮೀನು ನನ್ನ ಕೈ ಸಿಗ್ಲಿಲ್ಲ ಅಂತಂದ್ರೆ ನಾನು ಹೆಂಗೆ ಜೀವನ ಮಾಡೋದು? ದೇವ್ರೆ, ಹೆಂಗಾನ ಮಾಡಿ ನನ್ನ ಕೈ ಬಿಡ್ಬೇಡಪ್ಪ, ಕಾಪಾಡಪ್ಪ ದೇವ. ಕಾಪಾಡ್ತಾನೆ ಬಾರೆ ಗೌರಿ. ನಾನಿದ್ದಂಗೆ ಯಾಕೆ ಯೋಚನೆ ಮಾಡ್ತೀಯ? ಆ ದೇವ್ರ ಕೈ ಬಿಟ್ರು ನಾನು ನಿನ್ ಕೈ ಬಿಡಲ್ಲ. ಬಾ. ಹೌದೇನೆ ಸಾಕಮ್ಮ. ಅಯ್ಯೋ, ನಿನ್ ಮಾತು ಕೇಳಿ ನನ್ಗಂತೂ ತುಂಬಾ ಸಂತೋಷ ಆಯ್ತು ಕಣೆ. ನನ್ಗಂತೂ ಚಿಂತೆ ಆಗಿತ್ತು, ಹೆಂಗಪ್ಪ ನನ್ ಮುಂದಿನ ಜೀವನ ಅಂತಾನ. ಹೆಂಗೋ ನೀನು ನಾನಿದ್ದೀನಿ ಅಂತ ಹೇಳ್ದಲ್ಲ, ಅಷ್ಟು ಸಾಕು ನನಗೆ ಬಿಡು. ನಿನ್ ಮೇಲೆ ನನಗೆ ನಂಬಿಕೆ ಐತಿ, ಅದಕ್ಕೇನೆ ನಿನ್ ಕೈಗೆ ಅಷ್ಟು ದುಡ್ಡು ಕೊಟ್ಟಿರೋದು. ಇಕ್ಕೆಂತೀಯ ಹುಷಾರಾಗಿ ಅಂತಾನ. ನಡಿ ಹೋಗ ನೀವಾಗ ಒಳಕ್ಕೆ. ಅಲ್ಲ, ಇಷ್ಟಕ್ಕೆ ಹಿಂಗ್ ಸಂತೋಷ ಪಟ್ರೆ ಹೆಂಗ್ ಹೇಳು? ಮುಂದಿನ ಸಂತೋಷ ಪಡುವಂಥದ್ದು ಇನ್ನು ಬೇಕಾದಷ್ಟು ಐತಿ. ಬಾ ಈಗ ಒಳಕ್ ಹೋಗೋಣ ಸುಮ್ಮನೆ. ಅಯ್ಯೋ, ಎಷ್ಟು ಒಳ್ಳೆಯವಳು ಸಾಕಮ್ಮ. ನಮ್ಮೂರಿನ ಹೆಂಗಸ್ರು ಕಳ್ಳಿ ಸಟ್ಮುತಿ ಸಾಕಿ ಅದು ಇದು ಅಂತ ಹೇಳಿ ಪಾಪ ಇವಳನ್ನ ಆಡ್ಕೆಂಬ್ತಾರೆ. ಅವ್ರಿಗೇನ್ ಗೊತ್ತು ಈ ಸಾಕಮ್ಮನ ಬೆಲೆ? ನನಗ್ ಗೊತ್ತು ನೋಡು, ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಇವಳು. ಸರ್, ನಮ್ ಜಮೀನ್ ವಿಷಯ ಏನಾಯ್ತು ಸರ್? 5 ಎಕರೆ ಜಮೀನು ನಮ್ಮ ಹೆಸರಿಗೆ ಕ್ರಯ ಮಾಡ್ಕೊಳಕ್ಕೆ ನಾವು ಅರ್ಜಿ ಹಾಕಿದ್ವಲ್ಲ. ನೋಡಮ್ಮ, ನಿಮ್ ಜಮೀನ್ದು ಏನು ತಕರಾರಿಲ್ಲ, ಎಲ್ಲನ ಕರೆಕ್ಟ್ ಆಗಿದೆ. ಯಾರೋ ಗೌರಿ ಅನ್ನೋರು ತಕರಾರು ಅರ್ಜಿ ಹಾಕಿದ್ರು, ಅದನ್ನು ನೋಡಿದ್ವಿ. ಆ ಗೌರಿ ಅನ್ನೋರು ಇವ್ರ ತಂಗಿ ಅಲ್ವಾ, ಸೀನಪ್ಪ ಅವ್ರ ತಂಗಿ. ನಮಗೂ ಜಮೀನು ಬರಬೇಕು ಅಂತ ಹೇಳಿ ತಕರಾರು ಅರ್ಜಿ ಹಾಕಿದ್ದಾರೆ. ಆದರೆ ನೀವು ನೋಡಿದ್ರೆ ಅವ್ರಿಗೆ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಅವ್ರಿಗೆ ಮದುವೆ ಆಗೈತಾ ಇಲ್ವಾ? ಸರ್, ಅವ್ರಿಗೆ ಮದುವೆ ಆಗಿದೆ ಸರ್. ಮದುವೆ ಆಗಿದ್ರು ಗಂಡನ ಜೊತೆಗೆ ಬಾಳ್ವೆ ಮಾಡ್ತಾ ಇಲ್ಲ. ಇಲ್ಲಿ ತವ್ರ ಮನೆಗೆ ಬಂದು ನಾವು ಕಷ್ಟಪಟ್ಟು ಪಡ್ಕೊಂಡಿರೋ, ಕೋರ್ಟಿಗೆಲ್ಲ ಓಡಾಡಿ ಪಡ್ಕೊಂಡಿರೋ ಜಮೀನ್ಗೆ ನನಗೂ ಅಧಿಕಾರ ಐತೆ ಅಂತ ಹೇಳಿ ತಕರಾರು ಅರ್ಜಿ ಹಾಕಿದಾಳೆ ಅಷ್ಟೇ ಸರ್. ಅವಳಿಗೂ ಇದಕ್ಕೂ ಈ ಜಮೀನ್ಗೂ ಏನು ಸಂಬಂಧ ಇಲ್ಲ ಸರ್. ನೋಡ್ದೇನೆ ಗೌರಿ, ನಾವು ಬರೋದ್ಕು ಮೊದ್ಲೇನೆ ಆಲೇನೆ ನಿಮ್ಮತ್ತಿಗೇನು ನಿಮ್ಮ ಅಣ್ಣನು ಬಂದ್ಬಿಟ್ಟೇವ್ರೆ. ಬರ್ಲಿ ನಡಿಯ ಸಾಕಮ್ಮ. ಅವ್ರಿಗೆ ಯಾಕೆ ಹೆದರಿಕೆ ಬೇಕು? ನಾವು ಹೇಳಿದ್ದಾರೆ ಸಾರು
ನಿನಗೂ 2.5 ಎಕರೆ ಬರುತ್ತೆ ಅಂತಾನ. ಕೇಳನ್ ನಡಿ, ಅದ್ ಹೆಂಗ್ ನನಗ್ ಬರಲ್ವೋ ಅಂತಾನ ನೋಡೇ ಬಿಡ್ತೀನಿ ನಾನು. ಗೌರಿ ಹೋಗು, ಆ ಸಾರ್ನ ಕೇಳೋಗು. ಸರ್ ನಮಸ್ಕಾರ ಸರ್, ಹಿಂಗೆ 2.5 ಎಕರೆ ಬರಬೇಕು ನಮ್ಮ ಅಪ್ಪಂದು ಆಸ್ತಿಗೆ ಅಂತ ಹೇಳಿ ತಕರಾರು ಅರ್ಜಿ ಹಾಕಿದ್ನಲ್ಲ, ಏನಾಯ್ತು ಸರ್? ಓ, ನೀವು ಬಂದ್ರಾ? ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ಕಣಮ್ಮ. ಹೆಂಗೋ ಈಗ ಅವರು ಇದ್ದಾರೆ, ನೀವು ಇದ್ದೀರಾ. ಈಗ ಹೇಳಕ್ಕೆ ಸರಿಯಾಗುತ್ತೆ ನೋಡಮ್ಮ ಗೌರಿ, ನೀನು ಮದುವೆ ಆಗಿಲ್ಲ, ನನಗೆ ನಮ್ಮ ಅಪ್ಪನ ಆಸ್ತಿನ ನಮ್ಮ ಅಣ್ಣ ಒಬ್ಬನೇ ಹೊಡ್ಕೋಬೇಕು ಅಂತ ಹೇಳಿ ಮಾಡಿದ್ದಾನೆ ಅಂತ ಹೇಳಿ ತಕರಾರು ಅರ್ಜಿ ಹಾಕಿದ್ಯಾ ನೀನು. ಆದರೆ ನಿಮ್ಮ ಅಣ್ಣನ ಅದಕ್ಕೆ ನೋಡಿದ್ರೆ ನಿನಗೆ ಮದುವೆ ಆಗಿದೆ, ಗಂಡನೂ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಏನಮ್ಮ ಇದು ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು? ಗಂಡ ಇಲ್ಲ, ನನಗೆ ಮದುವೆ ಆಗಿಲ್ಲ ಅಂತ ಹೇಳ್ತೀಯಾ? ಸರ್ ನನಗೆ ಮದುವೆ ಆಗಿರೋದೇನೋ ನಿಜ, ಆದ್ರೆ ಇವರು ಮದುವೆ ಮಾಡ್ಕೊಡ್ಬೇಕಾದ್ರೆ ನನಗೆ 2.5 ಎಕರೆ ಜಮೀನ್ ಬರ್ಕೊಡ್ತೀನಿ, ಆಮೇಲೆ ಒಡವೆ ಕೊಡ್ತೀನಿ ಅಂತ ಹೇಳಿ ಮದುವೆ ಮಾಡ್ಕೊಟ್ಟಿದ್ರು ನಮ್ಮ ಅಣ್ಣಯ್ಯ. ಆದ್ರೆ ಅದನ್ನ ಕೊಟ್ಟಿಲ್ಲ ಇವಾಗ. ಅದಕ್ಕೇನೆ ನನ್ನ ಗಂಡ ನನ್ನ ಮೇಲೆ ಜಗಳ ಮಾಡಿ ಜಮೀನ್ ಬರಸ್ಕೊಂಬವರ್ಗುನು ನೀನು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ಮನೆ ಬಿಟ್ಟು ಓಡಿಸಿದ್ದಾನೆ ಸರ್. ಅದಕ್ಕೇನೆ ಸರ್ ನಾನು ಆ ಥರ ಹೇಳಿದ್ದು. ನೋಡಿ ಸರ್, ಹಿಂಗೆ ಯಾರಾದರೂ ಮಾಡ್ತಾರಾ ಸರ್? ಜಮೀನ್ ಕೊಡ್ತೀನಿ ಒಡವೆ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡಿರು. ಈಗ ಮಾತಿಗೆ ತಕ್ಕಂಗೆನೆ ಕೊಡ್ಬೇಕಲ್ವಾ ಸರ್? ಇವಾಗ ನೋಡು, ಕೊಡ್ಲಿಲ್ಲ ಅಂತ ಹೇಳಿ ನನ್ನ ಗಂಡ ನನ್ನ ಬಾಯಿಗೆ ಬಂದಂಗೆ ಬೈದು ಸರಿಯಾಗಿ ಒಯ್ದು ನನ್ನ ಮನೆಯಿಂದ ಆಚೆಗೆ ಹಾಕ್ಯವನೆ ಸರ್. ಈಗ ಇವ್ರನ್ನ ಬಂದು ಜಮೀನ್ ಕೊಡ್ರಿ, ನನಗೆ 2.5 ಎಕರೆ ಬೇಕು, ನನ್ನ ಗಂಡ ಒಯ್ತಾನೆ ಅಂತ ಹೇಳಿರಿ, ನಿನ್ಗೆ ಯಾತು ಕೊಡೋದಿಲ್ಲ, ನಿನ್ಗೂ ನಮಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಇವ್ರು ಮನೆ ಬಿಟ್ಟು ಓಡಿಸಿದ್ದಾರೆ ಸರ್. ಗಂಡನ ಮನೇನೂ ಇಲ್ಲ, ತವ್ರ ಮನೇನೂ ಇಲ್ಲ ಅಂತಂದ್ರೆ ನಾನು ಇವಾಗ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ ಸರ್? ನೀವೇನೆ ಅದಕ್ಕೇನೆ ನೀವಾದ್ರೂ ನಮ್ಗೆ ನ್ಯಾಯ ಕೊಡಿಸ್ತೀರಾ ಅಂತ ಹೇಳಿ ನಿಮ್ ತಕ್ ಬಂದು ಹೇಳ್ಕೊಂಡಿದ್ದು ಹಿಂಗೆಲ್ಲ ಆಗೈತೆ ಅಂತಾನ. ಮದ್ವೆ ಆಗಿಲ್ಲ ಅಂತ ಸುಳ್ಳು ಹೇಳ್ದೆ ಅಷ್ಟೇನೆ. ಏನಂದ್ರೆ ಮದ್ವೆ ಆಗಿದ್ರೆ ಎಲ್ಲಿ ನನ್ನ ಜಮೀನ್ ಕೊಡಲ್ಲ ಅಂತಿರೋ ಏನೋ ಅಂತ ಹೇಳಿ ಆಗಿಲ್ಲ ಅಂತಂದೆ ಸರ್. ನಾನು ಇವಾಗ ಹೇಳ್ತಾ ಇದ್ದೀನಲ್ಲ, ಇದೇ ನಿಜ ಸರ್. ಹೌದೇನಮ್ಮ? ನಿನ್ನ ಮದುವೆಗೆ ಜಮೀನು ಒಡವೆ ಎಲ್ಲ ಕೊಡ್ತೀನಿ ಅಂತ ಒಪ್ಕೊಂಡಿದ್ನ ನಿಮ್ಮ ಅಣ್ಣಯ್ಯ, ಇವಾಗ ಕೊಟ್ಟಿಲ್ವಾ? ಅದಕ್ಕೆ ನಿನ್ನ ಗಂಡ ಮನೆ ಬಿಟ್ಟು ಕಳ್ಸಿದಾನ? ಹೌದು ಸರ್. ಅಯ್ಯೋ, ನನ್ನ ಕಷ್ಟ ಯಾರ ತೆಗಿಯಳಿಗೆ ಮನೆ ಸರ್, ಇವಾಗ ಕಂಡರ್ ಮನೆಗೆ ಇದ್ದೀನಿ ಸರ್. ಸೀನಪ್ಪರ ಏನ್ರಿ, ಜಮೀನ್ ಕೊಡ್ತೀನಿ ಒಡವೆ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡಿ ಈಗ ಜಮೀನ್ ಕೊಡ್ರಿ ಅಂತ ಹೇಳಿದ್ರೆ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಾ? ಪಾಪ ನೋಡಿ, ಅವ್ರ ಯಜಮಾನ್ರು ಹೊರಕ್ಕೆ ಹಾಕ್ಯವ್ರಂತೆ ಜಮೀನ್ ಬರ್ಸ್ಕೊಂಬರೋಗು ಅಂತ ಹೇಳಿ. ಈಗ ಏನು ಮಾಡಬೇಕು ಅವರು? ಆ ಥರ ಸುಳ್ಳು ಹೇಳಿ ಯಾಕೆ ಮದುವೆ ಮಾಡಬೇಕು ನೀವು? ವರದಕ್ಷಿಣೆ ಕೊಡೋದು ತಪ್ಪು ಅಂತ ಗೊತ್ತಿಲ್ವಾ ನಿಮಗೆ? ಸರ್ ಆ ಥರ ಏನೂ ಇಲ್ಲ ಸರ್. ಮದ್ವೆಗೆ ಏನ್ ಮಾತಾಡಿದ್ರು ಎಲ್ಲ ಕೊಟ್ಟು ಮದುವೆ ಮಾಡಿದ್ದಾರೆ. ಆದ್ರೆ ಜಮೀನು ಒಡವೆ ಕೊಡ್ತೀನಿ ಅಂತ ಹೇಳಿ ಇವ್ರೇನು ಒಪ್ಕೊಂಡಿಲ್ಲ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಇವಳು ಗಂಡ ಒಳ್ಳೆಯವನೇನೆ. ಅಲ್ಲಿ ಅತ್ತೆಗೆ ಚೆನ್ನಾಗಿಲ್ಲ ಅಂತ ಹೇಳಿ ಅವ್ರ ಸೇವೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಇವಳೆ ಗುದ್ದಾಡ್ಕೊಂಡು ಬಂದು ತವ್ರ ಮನೆಗೆ ಕುಕ್ಕೊಂಡಿದ್ಲು. ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು ಸರ್. ಹೌದು ಸರ್, ಇವಳು ಹೇಳಿದ್ದು ಯಾವುದು ನಿಜ ಅಲ್ಲ. ಬೇಕು ಅಂದ್ರೆ ಇವಳು ಗಂಡ ಇದಾನಲ್ಲ ನಮ್ಮ ಬಾವ, ಅವನು ಬೇಕಂದ್ರೆ ಕರೆಸ್ತೀನಿ, ಅವ್ರನ್ನೇ ಕೇಳ್ರಿ. ಇವಳು ಯಾಕೆ ಗುದ್ದಾಡ್ಕೊಂಡ್ ಬಂದಿದ್ದಾಳೆ ಅಂತಾನ ಅವನ ಬಾಯಿಗೆ ಕೇಳಿದ್ರೆ ಗೊತ್ತಾಗುತ್ತೆ ನಿಮ್ಗೂ ಸತ್ಯ ಏನು ಅಂತಾನ. ಇವಳು ಕಣ್ಣೀರ್ಗೆ ನೀವು ಕರ್ಗಕ್ಕೆ ಹೋಗ್ಬೇಡ್ರಿ ಸರ್, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಇಲ್ಲ ಸರ್, ನನಗೆ ಮೋಸ ಮಾಡಬೇಕು ಅಂತ ಹೇಳಿ ನಮ್ಮ ಅಣ್ಣ ಇನ್ನು ನಮ್ಮ ಅತ್ತಿಗೆನು ಸಂಚು ಮಾಡ್ತಾ ಇದ್ದಾರೆ ಸರ್. ನನಗೆ 1 ಇಂಚಿನ ಜಮೀನ್ ಸಿಗಬಾರ್ದು, ಬೀದಿಗೆ ಬಿದ್ದು ಸಾಯ್ಬೇಕು ಇವಳು ಅಂತ ಹೇಳಿ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಸರ್. ನನ್ನ ಗಂಡ ನಿಜವಾಗ್ಲೂ ನನ್ನ ಜಮೀನ್ ಬರ್ಸ್ಕೊಂಬರೋಗು ಅಂತಾನೆ ಮನೆಯಿಂದ ಹೊರಕ್ಕೆ ಹಾಕಿರೋದು ಸರ್. ನೋಡಿ ಸರ್, ಇವಳನ್ನ ಇಷ್ಟು ದಿನ ನಾವೇನೆ ನಮ್ಮ ಮನೆಗೆ ಇಟ್ಕೊಂಡಿದ್ವಿ. ಆದ್ರೆ ನಮ್ಮ ಅಪ್ಪ ಅಮ್ಮ ಬಂದಾಗ ಅವಮಾನ ಮಾಡಿದ್ಲು ಅಂತ ಹೇಳಿ ಅವ್ರ ಅಣ್ಣನೇ ಮನೆ ಬಿಟ್ಟು ಹೋಗು ಅಂತ ಹೇಳಿ ಕಳಿಸಿದ್ರು ಅಷ್ಟೇನೆ. ಇದುವರೆಗೂ ನಾವೇ ನೋಡ್ಕೊಂಡಿರೋದು ಇವಳನ್ನ. ಸರ್ ಬೇಕು ಅಂದ್ರೆ ಇಲ್ಲೇ ನಮ್ಮೂರಿಂದು ಅಯ್ಯಮ್ಮ ಐತೆ ಸಾಕಮ್ಮ ಅಂತಾನ, ಅಯ್ಯಮ್ಮನೇ ಕೇಳ್ರಿ ಸರ್. ಬೇಕು ಅಂದ್ರೆ ಇವ್ರು ಹೆಂಗೆಲ್ಲ ನನ್ಗೆ ಹಿಂಸೆ ಕೊಡ್ತಾರೆ ಅಂತ ಹೇಳಿ ಹೇಳ್ತೈತೆ ಅಯ್ಯಮ್ಮನೇನೆ. ನೋಡಮ್ಮ, ಇದು ಕೋರ್ಟು ಅಲ್ಲ, ನಾನು ಪೊಲೀಸು ಅಲ್ಲ, ಲಾಯರು ಅಲ್ಲ. ನಿಮ್ಮ ವಾದ ವಿವಾದ ಎಲ್ಲನ ಕೇಳ್ಕೊಂಡ್ ಕುಕಮಕ್ಕೆ. ನಂದೇನಿದ್ರು ಜಮೀನ ಎಲ್ಲನ ಕ್ರಯ ಮಾಡ್ಕೊಡೋದು, ಹೆಸರಿ ಮಾಡಿಸ್ಕೊಡೋದು ಅಷ್ಟೇನೆ. ನೋಡಮ್ಮ ಗೌರಿ, ನಿನ್ ಮದ್ವೆ ಆಗಿರೋದ್ರಿಂದನ ಈ ಆಸ್ತಿಗೆ ನಿನ್ಗೆ ಯಾವುದೇ ಹಕ್ಕಿರೋದಿಲ್ಲ. ಎಲ್ಲ ಆಸ್ತಿನೂ ನಿಮ್ಮ ಅಣ್ಣಗೆ ಸೇರ್ಬೇಕು. ಸರ್ ನನಗಿದ್ರಾಗೆ 1 ಎಕರೆನೂ ಸಿಗಲ್ವಾ ಸರ್? ಸರ್ ದಯವಿಟ್ಟು ಹಂಗ ಅನ್ಯಾಯ ಮಾಡಬೇಡ್ರಿ ಸರ್. ನನಗೆ ಈ ಜಮೀನೇ ನಾನು ನಂಬ್ಕೊಂಡಿದ್ದೀನಿ ಸರ್. ಈ ಜಮೀನಿಲ್ಲ ಅಂತಂದ್ರೆ ನಾನು ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕಾಗುತ್ತೆ ಅಷ್ಟೇ ಸರ್. ನೋಡಮ್ ಗೌರಿ, ಸಾಯ್ತೀನಿ ಗೀತೀನಿ ಅಂತ ಹೇಳಿ ಹಂಗೆಲ್ಲನ ಹೇಳಕ್ ಹೋಗ್ಬಾರ್ದು. ಸಾಯೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಆಗ್ಬಿಡುತ್ತೆ. ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ ನೋಡು, ಈ ತರ ಎಲ್ಲನ ಬ್ಲಾಕ್ ಮೇಲ್ ಮಾಡಕ್ ಬಂದ್ರೆ. ಸರ್ ನಿಜವಾಗ್ಲೂ ಇವಳು ಒಳ್ಳೆಯವಳು ಸರ್. ಗೌರಿ ಇವ್ರ ಅಣ್ಣ ಇನ್ನು ಹೊತ್ತಿಗೆನೆ ಇವಳಿಗೆ ಹಿಂಸೆ ಕೊಟ್ಟು ಮನೆಯಿಂದ ಹೊರಕ್ಕೆ ಹಾಕಿದ್ದಾರೆ. ಅವಳ ಗಂಡ ಆಸ್ತಿ ತಕೊಂಬರೋಗು ಅಂತಾನೆ ಇವಳನ್ನ ಒಯ್ದು ಹೊರಗೆ ಕಳ್ಸಿರೋದು. ಆದ್ರೆ ತವ್ರ ಮನೆಗೂ ಇವಳನ್ನ ಒಯ್ದು ಮನೆಯಿಂದ ಹೊರಕ್ಕೆ ಹಾಕಿದ್ದಾರೆ. ನಮ್ಮ ಮನೆಗೆ ಒಯ್ದಾಳೆ ಸರ್ ಇವಳು. ಹೆಂಗಾನ ಮಾಡಿ ಇವಳಿಗೆ ಜಮೀನ್ ಸಿಗಂಗ್ ಮಾಡ್ರಿ ಸರ್, ನಿಮಗೆ ಪುಣ್ಯ ಬರುತ್ತೆ ಸರ್.
ನೀವ್ಯಾರಮ್ಮ ಇದನ್ನೆಲ್ಲ ಹೇಳಕ್ಕೆ? ಸುಮ್ಮನೆ ಆ ಕಡೆ ಹೋಗ್ರಿ ನೀವು ಬರಬೇಡ್ರಿ ಇಲ್ಲಿ. ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಮಾತಾಡಕ್ಕೆ ಹೋಗ್ಬಾರ್ದು. ಹೋಗಿ ನೀವು ಆ ಕಡೆ. ನೋಡಮ್ಮ ಗೌರಿ, ನಿನ್ಗೇನಾದ್ರೂ ಅನ್ಯಾಯ ಆಗಿದ್ರೆ, ಯಾರಾದ್ರೂ ಹಿಂಸೆ ಕೊಟ್ಟಿದ್ರೆ, ಗಂಡನೋ ಇಲ್ಲ ತವ್ರ ಮನೆಯರೋ ಅಣ್ಣನೋ ಯಾರು ಹಿಂಸೆ ಕೊಟ್ಟಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡಿ. ನೀವು ಇಲ್ಲಿ ಬಂದು ನನ್ನ ಹತ್ರ ಗೋಳಾಡಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಕಣಮ್ಮ. ನಂದು ಏನು ಡ್ಯೂಟಿ ಐತೋ ಅಷ್ಟು ಮಾತ್ರ ಮಾಡೋಕ್ಕಾಗೋದು. ಜಮೀನ ನಿಮ್ಮ ಅಣ್ಣನ ಹೆಸರಿಗೆ ಆಗುತ್ತೆ, ಅವ್ರು ಯಾರ ಹೆಸರಿಗೆ ಮಾಡು ಅಂತ ಹೇಳ್ತಾರೋ ಅವ್ರ ಹೆಸರಿಗೆ ಕ್ರಯ ಮಾಡ್ಕೊಡೋದು ಅಷ್ಟೇ ನನ್ನ ಡ್ಯೂಟಿ. ನೀನು ಇನ್ನು ಹೋಗ್ಬೋದು ಕಣಮ್ಮ ಗೌರಿ. ಸೀನಪ್ಪ ಅವರೇ, ಈಗ ಜಮೀನ ಯಾರ ಹೆಸ್ರಿಗೆ ಮಾಡಿಸ್ಕೊತೀರಾ? ನಿಮ್ಮ ಹೆಸರಿಗೋ ಅಥವಾ ನಿಮ್ಮ ಮನೆಯವ್ರ ಹೆಸರಿಗೋ? ಯಾರ ಹೆಸರಿಗೆ ಹೇಳ್ತೀರೋ ಅವ್ರ ಹೆಸರಿಗೆ ಜಮೀನು ಮಾಡ್ಕೊಡ್ತೀವಿ ನಾವು. ಇದರಲ್ಲಿ ಇನ್ಯಾವ ತಕರಾರು ಇಲ್ಲ ಸರ್. ಈ ಜಮೀನ ಬಿಡಿಸ್ಕೊಳಕ್ಕೆ ಕಾರಣನೇ ನನ್ನ ಹೆಂಡತಿ. ಆದ್ರಿಂದ ನನ್ನ ಹೆಂಡತಿ ಹೆಸರಿಗೆ ಮಾಡಿಸಿ ಸರ್ 5 ಎಕರೆ ಜಮೀನು. ನನ್ನ ಹೆಸರಿಗೆ ಏನು ಬೇಡ, ನನ್ನ ಹೆಂಡತಿ ಹೆಸರಿಗೆ ಇರಲಿ. ರೀ, ನನ್ನ ಹೆಸರಿಗೆ ಯಾಕೆ? ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ರಿ, ಇರ್ಲಿ. ನಿಮ್ಮ ಹೆಸರಿಗೆ ಇರ್ಲಿ. ಇಲ್ಲ ಲಕ್ಷ್ಮಿ, ನಿನ್ನ ಹೆಸರಿಗೆ ಮಾಡಿಸ್ಕೊ. ಯಾಕೆಂದ್ರೆ ಈ ಜಮೀನು ಸಿಕ್ಕಿರೋದಕ್ಕೆ ಕಾರಣನೇ ನೀನು. ಆದ್ರಿಂದ ನಾನು ನಿನ್ನ ಹೆಸರಿನಾಗೆ ಇರಲಿ. ಸುಮ್ಮನಿರು, ಇನ್ನೇನು ಮಾತಾಡಕ್ ಹೋಗ್ಬೇಡ. ಸರಿ, ನೀವ್ ಹೆಂಗೆ ಹೇಳ್ತೀರಾ ಹಂಗೆ. ಸರ್, 5 ಎಕರೆ ಜಮೀನ ನನ್ನ ಹೆಂಡತಿ ಹೆಸರಿಗೆ ಮಾಡಿಬಿಡಿ ಸರ್. ಸರಿ ಆಯ್ತು. ಪತ್ರ ಎಲ್ಲ ರೆಡಿ ಮಾಡಿ ಕರಿತೀವಿ. ಒಂದು 5 ನಿಮಿಷ ಹೊರಗಡೆ ಇರ್ರಿ ನೀವು. ಸರಿ ಸರ್, ಆಯ್ತು. ನೋಡ್ದೇನೆ ಗೌರಿ, ನಿಮ್ಮ ಅಣ್ಣಯ್ಯನ ನಿಮ್ಮ ಹೊತ್ತಿಗೆ ಹೆಸರಿಗೆ ಮಾಡಿಸ್ತಾನಂತೆ 5 ಎಕರೆ ಜಮೀನ. ಯಾರ ಹೆಸರಿಗೆ ಮಾಡಿಸಿದ್ರೆ ಏನಂತೆ? ನನಗಂತೂ ಒಂದು ಕುಂಟೆನೂ ಸಿಗ್ಲಿಲ್ವಲ್ಲ. ನಡಿ ಹೋಗೋಣ. ಇಲ್ಲಿ ನಿಂತ್ಕೊಂಡು ಇನ್ನೇನ್ ಪ್ರಯತ್ನ ನಾವು? ನಡಿಯ ಸಾಕಮ್ಮ, ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ನಿರೀಕ್ಷೆ ಮಾಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.